ಸನಾತನ ಧರ್ಮದಲ್ಲಿ ನಾವು ಪೂರ್ವ ಜನ್ಮಗಳನ್ನ ನಂಬ್ತೀವಿ. ಕರ್ಮ ಅದೆಲ್ಲ ಇದೆ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮದಲ್ಲೂ ಪೂರ್ವ ಜನ್ಮ ಇದೆಯಾ? ಇದೆ, ಖಂಡಿತವಾಗ್ಲೂ ಇರುತ್ತೆ. ನೀವು ಓದಿಲ್ಲ, ನೀವು ಬಂದಿಲ್ಲ, ಮತ್ತು ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅದು ಇರುತ್ತೆ, ಇದ್ದೇ ಇರುತ್ತೆ ಅಂತ ನೀವು ಕನ್ಫರ್ಮ್ ಆಗಿ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ನನಗೆ. ನಾವು ನಾನ್ ವೆಜ್ ಕನ್ಸಂಪ್ಷನ್ ಮಾಡ್ತೀವೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ಸೊ ಪಾಸಿಟಿವ್ ನೋಡೋಕೆ ಬಂದಾಗ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ನಾವು ಅದನ್ನು ನಿಲ್ಲಿಸ್ಬಿಡ್ತೀವಿ. ನೀವು ಪಾಸ್ಟ್ ಲೈಫ್ ನೋಡಿದ್ದೀರಾ ನಿಮ್ಮದು? ಹೂ ಆಮ್ ಐ, ನಾನು ಯಾರು ಅನ್ನೋದು ತಿಳ್ಕೊಳ್ಳೋದೆ. ಸೊ ಅಂದರೆ ಈಗ ನಿಮ್ಮ ಒಂದು ಆತ್ಮ ಏನಿದೆ, ಆ ಆತ್ಮ ಒಂದ್ಸಲ ಫಿಶರ್ಮನ್ ಆಗಿತ್ತು, ಒಂದ್ಸಲ ಆಲ್ಕೆಮಿಸ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ ನೀವು. ಯು ವಿಲ್ ಬಿಕಮ್ ಸ್ಟಿಲ್, ಯು ವಿಲ್ ನಾಟ್ ಫೀಲ್ ಲೈಕ್ ಎನಿ ಬಾಡಿ ಮೂಮೆಂಟ್. ಈವನ್ ಯುವರ್ ಬ್ರೆತ್ ವಿಲ್ ಬಿಕಮ್ ಸೈಲೆಂಟ್. ಜಸ್ಟ್ ಒಂದು ಮೆಡಿಟೇಟಿವ್ ಮೋಡ್ ಅಂತ ಏನು ಹೇಳ್ತೀವಿ, ಆ ಒಂದು ಮೋಡ್ಗೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಓಕೆ, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಏನು ಹೇಳಿ, ಪೂರ್ವಜನ್ಮಗಳ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಾವು ಪೂರ್ವ ಜನ್ಮಗಳನ್ನ ನಂಬ್ತೀವಿ ಅಲ್ವಾ? ಕರ್ಮ ಅದೆಲ್ಲ ಇದೆ, ತುಂಬ ಕಾಂಪ್ಲೆಕ್ಸ್ ವಿಚಾರಗಳೆಲ್ಲ ಇದೆ. ಬಟ್ ಬೇರೆ ದೇಶಗಳಲ್ಲಿ, ಬೇರೆ ಧರ್ಮಗಳಲ್ಲೂ ಇಲ್ಲ. ಎಲ್ಲ ಧರ್ಮಗಳಲ್ಲೂ ಇದೆ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮದಲ್ಲೂ ಪೂರ್ವ ಜನ್ಮ ಇದೆಯಾ? ಎಲ್ಲ ಧರ್ಮಗಳಲ್ಲೂ ಎಲ್ಲನೂ ಇದೆ. ಆದರೆ ಅವ್ರವ್ರ ಧರ್ಮಗಳಲ್ಲಿ ಅವ್ರು ಏನು ಸ್ಕ್ರಿಪ್ಚರ್ಸ್ ಬರೆದಿರ್ತಾರೆ, ಓಲ್ಡ್ ಹಳೆ ಇವರು, ಅದನ್ನು ಅವ್ರು ರೆಫರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲ ಧರ್ಮಗಳಲ್ಲೂ ಇರುತ್ತೆ. ಸನಾತನ ಧರ್ಮ ಮೇ ಬಿ ಓಲ್ಡೆಸ್ಟ್ ಇರ್ಬೋದು, ಆಮೇಲೆ ಮಿಕ್ಕಿದ್ದು ಬಂದಿರ್ಬೋದು. ಸನಾತನ ಧರ್ಮ ತುಂಬ ಓಲ್ಡೆಸ್ಟ್. ಸೊ ಹಾಗಾಗಿ ಆ ಓಲ್ಡ್ ಅಂತಂದರೆ ಆದಿ ಅಂತ ನಾವು ಕರಿತೀವಿ. ಅದಕ್ಕೆ ಆದಿ ಅಂದರೆ ಅದಕ್ಕೆ ಅಂತ್ಯ ಇಲ್ಲ. ಸೊ ಅಂತ್ಯವಿಲ್ಲದ್ದು ಆದಿ ಪುರುಷ, ಆದಿ ಶಂಕರಾಚಾರ್ಯರು, ಆದಿಯೋಗಿ ಅಂದರೆ ಅವರಿಗೆ ದೇರ್ ಇಸ್ ನೋ ಎಂಡ್. ಆದಿಗೆ ಯಾವಾಗ ಕನೆಕ್ಟ್ ಆಗ್ತೀವೋ ಆವಾಗ ಬ್ರಹ್ಮತ್ವಕ್ಕೆ ಕನೆಕ್ಟ್ ಆಗ್ತೀವಿ, ಪುರುಷಾರ್ಥಕ್ಕೆ ಕನೆಕ್ಟ್ ಆಗ್ತೀವಿ. ಅಲ್ಲ, ಬಟ್ ನೀವು ಈಗ ಕ್ರಿಶ್ಚಿಯಾನಿಟಿನಲ್ಲೂ ಮತ್ತು ಇಸ್ಲಾಮಲ್ಲೂ ಪೂರ್ವ ಜನ್ಮಗಳಿದೆ ಅಂತ ಹೇಳ್ತಾ ಇದ್ದೀರಾ? ಇದೆ, ಖಂಡಿತವಾಗ್ಲೂ ಇರುತ್ತೆ. ಅಂತ ಹೇಳ್ತಾ ಇದ್ದೀರಾ? ಹೆಂಗೆ? ಯಾಕೆಂದ್ರೆ ನಾನು ಅದನ್ನ ರೆಫರ್ ಮಾಡಿಲ್ಲ. ನಾನು ನಿಮ್ಗೆ ಹೇಳಿದೆ, ನನ್ನ ಸ್ಪಿರಿಚುವಲ್ ಜರ್ನಿ ಸನಾತನ ಧರ್ಮದಲ್ಲಿ ಶ್ರೀ ವಿದ್ಯಾ ದೀಕ್ಷಕ್ಕೆ ಕನೆಕ್ಟ್ ಆಗಿದೆ. ಸೊ ಅದರ ಜರ್ನಿ ಏನಿದೆ ಅದು ಮಾತ್ರ ರಿವೀಲ್ ಆಗುತ್ತೆ ಹೊರತು ಬೇರೆ ಗ್ರಂಥಗಳಾಗಲಿ ಬೇರೆಯವರ ಇದ್ರೆ ನಾನು ರೆಫರ್ ಮಾಡಿಲ್ಲ. ನಾನು ಅದು ನನಗೆ ಬಂದೂ ಇಲ್ಲ, ಕೇಳಕ್ಕೂ ಬಂದಿಲ್ಲ. ಅಲ್ಲ, ನೀವು ಓದಿಲ್ಲ, ನೀವು ಬಂದಿಲ್ಲ, ಮತ್ತು ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅದು ಇರುತ್ತೆ, ಇದ್ದೇ ಇರುತ್ತೆ ಅಂತ ನೀವು ಕನ್ಫರ್ಮ್ ಆಗಿ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ನನಗೆ. ಎಲ್ಲ ವಸ್ತುಗಳಿಗೂ ಜೀವ ಇದೆ. ಎಲ್ಲ ವಸ್ತುಗಳಿಗೂ ಒಂದು ರೀಸೈಕಲ್ ನಡೀತಾ ಇದೆ ಬ್ಯಾಕ್ ಎಂಡಲ್ಲಿ. ನೀವು ನೋಡಿದ್ರೆ ಎಲ್ಲದಕ್ಕೂ ಹೆಂಗೆ, ಇವಾಗ ಈ ಚೇರು ಇದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಇದು ಎಲ್ಲ ಒಂದು ಹೋಗುತ್ತೆ ಮತ್ತು ರೀಸೈಕಲ್ ಆಗುತ್ತೆ. ಅದಕ್ಕೂ ಒಂದು ಡೇಟ್ ಆಫ್ ಇದಿದೆ. ಸೊ ಇವಾಗ ಸಪೋಸ್ ನೀವೇನೋ ಏನೋ ಒಂದು ಮೂರ್ತಿನ ಏನೋ ಕೆಟ್ಟನೆ ಮಾಡ್ತೀರಾ, ಓಕೆ, ನಿಮ್ಮನ್ನ ತುಂಬ ಇಷ್ಟಪಡ್ತೀರ, ಅದನ್ನು ನೀವು ಅದನ್ನ ಏನೂ ಆಗಬಾರ್ದು ಅಂತ ಸೇಫಾಗಿ ಇಟ್ಟಿರ್ತೀರ. ಬಟ್ ಆದರೆ ಅದಕ್ಕೂ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಎಲ್ಲಿಂದ ಹೋಗಿ ಎಲ್ಲೋ ಹೋಗುತ್ತೆ, ಎಲ್ಲೋ ಕಳೆದೋಗುತ್ತೆ. ಮತ್ತು ಇನ್ನೊಂದು ದಿನ ಯಾವುದೋ ಒಂದು ಟೈಮಲ್ಲಿ ರಿವೀಲ್ ಆಗುತ್ತೆ. ಈ ಟೈಮ್ ಇದರಲ್ಲಿ ಕಾಲಚಕ್ರದಲ್ಲಿ ಏನಾಗುತ್ತೆ, ಈ ಅಂತ್ಯ ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಯಾರು ನಿಲ್ತಾರೆ ಅವರು ಒಂದು ಸ್ಟಿಲ್ ಪೊಸಿಷನ್ಗೆ ಹೋಗ್ಬಿಡ್ತಾರೆ. ಅದು ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸ್ಟಿಲ್ ಪೊಸಿಷನ್ ಅಂತಂದರೆ ಜಸ್ಟ್ ಯು ವಿಲ್ ಬಿಕಮ್ ಸ್ಟಿಲ್, ಯು ವಿಲ್ ನಾಟ್ ಫೀಲ್ ಲೈಕ್ ಎನಿ ಬಾಡಿ ಮೂಮೆಂಟ್. ಈವನ್ ಯುವರ್ ಬ್ರೆತ್ ವಿಲ್ ಬಿಕಮ್ ಸೈಲೆಂಟ್. ಜಸ್ಟ್ ಒಂದು ಮೆಡಿಟೇಟಿವ್ ಮೋಡ್ ಅಂತ ಏನು ಹೇಳ್ತೀವಿ, ಆ ಒಂದು ಮೋಡ್ಗೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಆ ಒಂದು ಸ್ಟೇಟ್ ಆಫ್ ಗೆ ಹೋಗೋರ್ನೇ ಏನು ಹೇಳ್ತಾರೆ, ತಪಸ್ವಿಗಳು ಅಂತ ಹೇಳ್ತಾರೆ, ಅಥವಾ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಬುದ್ಧ ಅಂತ ಏನು ಬೇಕಾದ್ರೂ ಕರಿಬೋದು. ಇವಾಗ ಎಲ್ಲ ವಿಗ್ರಹಗಳಿಗೂ ಎಲ್ಲದಕ್ಕೂ ದೇವಸ್ಥಾನಗಳಲ್ಲಿ ನೀವು ವಿಗ್ರಹಗಳೆಲ್ಲ ಕೆತ್ತನೆ ಮಾಡಿದಾರಲ್ಲ,
ಎಲ್ಲದಕ್ಕೂ ಜೀವ ಇದೆ, ಎಲ್ಲದಕ್ಕೂ ಜೀವ ಇದೆ. ಅದಕ್ಕೂ ಎಕ್ಸ್ಪೈರಿ ಡೇಟ್ ಇದೆಯಾ? ಆ ಟೈಮು, ಆ ಗಳಿಗೆ, ಆ ನಿಮಿಷಕ್ಕೆ ಅದೆಲ್ಲ ಫ್ರೀಸ್ ಆಗಿದೆ. ಫ್ರೀಸ್ ಆಗಿದೆ ಅದು. ಓಕೆ. ಇವಾಗ ಎಷ್ಟೊಂದು ಜನ ನೀವು ಹೈಯೆಸ್ಟ್ ಲೆವೆಲ್ ಸ್ಪಿರಿಚುವಲ್ ಪೀಪಲ್ಗಳನ್ನ ನೀವು ನೋಡಿದ್ರೆ ಅವ್ರದ್ದೊಂದು ವಿಗ್ರಹ ಆಗುತ್ತೆ, ಆ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವರಲ್ಲಿ ಒಂದು ಏನೋ ಡಿವಿನಿಟಿ ಉದ್ಭವ ಆಗಿರುತ್ತೆ, ಅವರಿಂದ ಏನೋ ಒಂದು ಪವಾಡಗಳು ನಡೆಯುತ್ತೆ. ಸೊ ಅದರಿಂದ ಜನ ಅದನ್ನು ನಂಬ್ತಾರೆ, ಅದನ್ನು ಪೂಜೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ರಿಗೂ ಪೂಜೆ ಮಾಡ್ತಾರೆ. ಅಂದರೆ ನಾನು ಹೇಳೋದು, ಬಸವಣ್ಣಗೂ ಪೂಜೆ ಮಾಡ್ತೀವಿ, ಅಂಬೇಡ್ಕರ್ ಅವ್ರಿಗೂ ಪೂಜೆ ಮಾಡ್ತೀವಿ, ಮಹಾತ್ಮ ಗಾಂಧಿಗೂ ಪೂಜೆ ಮಾಡ್ತೀವಿ, ರಾಮನಿಗೂ ಪೂಜೆ ಮಾಡ್ತೀವಿ, ಎಲ್ಲರೂ ಒಂದೊಂದು ಲೆವೆಲ್ಗೆ ರೀಚ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಪೂಜೆ ಮಾಡ್ತೀವಿ, ಖಂಡಿತವಾಗ್ಲೂ. ಕೆಲವೊಬ್ರು ಹೀರೋಯಿನ್ಗಳ ದೇವಸ್ಥಾನ ಕಟ್ಟ ಅವ್ರಿಗೂ ಪೂಜೆ ಮಾಡ್ತಾರೆ. ಸಿ, ನೀವು ಹೈಯರ್ ದ ಲೆವೆಲ್ ನೀವು ಜರ್ನಿ ಮಾಡಬೇಕಾದ್ರೆ ಒಂದು ಫೋಟೋದಲ್ಲಿ ನೀವು ಫ್ರೇಮ್ ಆಗಬೇಕಂತಂದರೆ ಅದರದ್ದೇ ಆದ ಒಂದು ರೀಸನ್ ಇರುತ್ತೆ. ಸೊ ನೀವು ಪುನರ್ಜನ್ಮದ ಬಗ್ಗೆ, ಪೂರ್ವಜನ್ಮ ಬಗ್ಗೆ ಹೇಳ್ತಾ ಇದ್ರಿ. ಕ್ರಿಶ್ಚಾನಿಟಿನಲ್ಲಿ ಮತ್ತು ಇಸ್ಲಾಮಲ್ಲಿ ಪೂರ್ವಜನ್ಮಗಳ ಕಾನ್ಸೆಪ್ಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಡಮ್ ಹೇಳ್ತಾ ಇದ್ದಾರೆ ಅದರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನೋಡಿ, ಅವ್ರು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅದರಲ್ಲಿ ಇದ್ದೇ ಇರುತ್ತೆ, ಸರಿಯಾಗಿ ನೋಡಬೇಕು ಅಂತ ಹೇಳ್ತಾ ಇದ್ರಿ ನೀವು. ಸಿ, ಎಲ್ಲರೂ ಅವರದೇ ಆದ ಒಂದು ಧರ್ಮದಲ್ಲಿ ಏನು ಸ್ಕ್ರಿಪ್ಚರ್ಸ್ ಬರೆದಿರುತ್ತೋ ಅದೇ ಧರ್ಮಗಳನ್ನ ಅವ್ರು ಪಾಲನೆ ಮಾಡ್ಕೊಂಡು ಬರೆದಿರ್ತಾರೆ. ಸೊ ಅವರು ಅದನ್ನು ರೆಫರ್ ಮಾಡ್ತಾರೆ. ನಮಗೆ ನಾವು ಯಾವ ಇದರಲ್ಲಿ ಹುಟ್ಟಿರ್ತೀವೋ ಅದನ್ನು ನಮಗೇನು ಭಾಗ್ಯ ಬರುತ್ತೋ. ಎಷ್ಟೋ ಜನ ಮುಸ್ಲಿಮ್ ಆಗಿರೋರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿರೋರು ನೋಡಿದ್ದೀನಿ, ಹಿಂದೂ ಆಗಿರೋರು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿರೋ ಅಥವಾ ಕ್ರಿಶ್ಚಾನಿಟಿ ಕನ್ವರ್ಟ್ ಆಗಿರೋರು ಆ ಒಂದು ಪದ್ಧತಿನ ಫಾಲೋ ಮಾಡೋರು ನೋಡಿದ್ದೀವಿ. ಯಾವ ಡಿವಿನಿಟಿಗೆ, ಯಾವ ಡಿವೈನ್ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರ ನಮಗೆ ಗೊತ್ತಾಗಲ್ಲ. ಎಗೈನ್ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಏನು ಕರ್ಮಗಳನ್ನ ಮಾಡಿರ್ತೀರಿ, ಯಾವ ಜನ್ಮದಲ್ಲಿ ನೀವೇನಾಗಿ ಯಾವುದಕ್ಕೆ ಕನೆಕ್ಟ್ ಆಗಿರ್ತಾರೆ, ಮತ್ತು ಅದಕ್ಕೆ ಯು ವಿಲ್ ಗೋ ಬ್ಯಾಕ್. ಸಿ, ಲೈಫ್ ಆಲ್ ಆಫ್ ಎ ಸಡನ್ ಚೇಂಜ್ ಆಗುತ್ತೆ ಅಂದರೆ ಸುಮ್ಮನೆ ಚೇಂಜ್ ಆಗೋಲ್ಲ. ಏನೋ ಒಂದು ಪರ್ಪಸ್, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಆ ರೀಸನ್ನು ನಿಮ್ಮ ಪಾಸ್ಟ್ ಲೈಫ್ಗೆ ಕನೆಕ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಪಾಸ್ಟ್ ಲೈಫ್ ರಿಗ್ರೆಷನ್ಸ್ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ನಿಜ. ನೀವು ಪಾಸ್ಟ್ ಲೈಫ್ ನೋಡಿದ್ದೀರಾ? ನಿಮ್ಮದು ಪಾಸ್ಟ್ ಲೈಫ್ ನೋಡಿದ್ದೀನಿ. ಓಕೆ. ಪಾಸ್ಟ್ ಲೈಫ್ ನೋಡೋದು ಅಂತಂದರೆ ಹೇಗೆ? ಅದು ಅನುಭವಕ್ಕೆ ಬರೋದು. ನಮ್ಮ ನಾಲೆಡ್ಜ್ ಏನು ನಾವು ಗೇನ್ ಮಾಡಿರ್ತೀವಿ. ಆಲ್ಕಮಿಸ್ಟ್ ಆಗಿದ್ದೆ, ಫಿಶರ್ಮ್ಯಾನ್ ಆಗಿದೆ. ಸೊ ದೇರ್ ಸೋ ಮೆನಿ ಲೈಫ್ ಸ್ಪ್ಯಾನಲ್ಲಿ ಏನೇನಾಗಿದೆ ಎಲ್ಲವೂ ಬರುತ್ತೆ. ಪಾಸ್ಟ್ ಲೈಫ್ ಅಂದರೆ ಹೂ ಆಮ್ ಐ, ನಾನು ಯಾರು ಅನ್ನೋದು ತಿಳ್ಕೊಳ್ಳೋದೆ ಸ್ಪಿರಿಚುವಲ್ ಜರ್ನಿ. ಆ್ಯಕ್ಚುಲಿ ನಾನು ಯಾರು ಅನ್ನೋದು ಅಲ್ಟಿಮೇಟ್ ಸತ್ಯ ತಿಳಿಯೋವರೆಗೂ ಅದು ನಡೀತಾ ಇರುತ್ತೆ ಜರ್ನಿ. ಸೊ ಅಂದರೆ ಈಗ ನಿಮ್ಮ ಒಂದು ಆತ್ಮ ಏನಿದೆ, ಆ ಆತ್ಮ ಒಂದ್ಸಲ ಫಿಶರ್ಮನ್ ಆಗಿತ್ತು, ಒಂದ್ಸಲ ಆಲ್ಕೆಮಿಸ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ಅಂದರೆ ಒಂದೇ ಆತ್ಮ, ಅದೇ ಆತ್ಮ ಮತ್ತೆ ಮತ್ತೆ ಹುಟ್ಟುತ್ತಾ ಇದೆನಾ? ಎಸ್, ಬೇರೆ ಬೇರೆ ಮೆನಿ ಬರ್ತ್ಸ್, ಬೇರೆ ಬೇರೆ ರೂಪಗಳನ್ನ ತಗೊಂಡು. ಹೌದು. ನೀವು ಗಂಡಸು ಆಗಿದ್ರಿ, ನೀವು ಈಗ ಹೆಂಗಸಾಗಿದ್ದೀರಾ? ಮತ್ತೆ ನೀವು ಡಿಫ್ರೆಂಟ್ ಸಿ, ಆತ್ಮಕ್ಕೆ ಜೆಂಡರ್ ಇಲ್ಲ. ನನಗೆ ತಿಳಿದಿರೋ ಸತ್ಯ, ಆತ್ಮಕ್ಕೆ ಜೆಂಡರ್ ಇಲ್ಲ. ಹೌದು ಅಂದರೆ ನಾನು ಈ ನಮ್ಮ ಜೇಡ್ರ ದಾಸಿಮಾಯಿಂದ ಒಂದು ಇದು ಇದೆ ವಚನ. ಓಕೆ, ಮೀಸೆ ಮೂಡಿ ಬಂದರು ಗಂಡೆಂಬರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ನಡೆಯುವ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ನಾವು ಓದಿದ ನೆನಪಂತ ನನಗೆ. ಅದಕ್ಕೆ ನಾನು ಹೌದು ಅಂತಂದೆ. ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಓಕೆ, ಈ ಪಾಸ್ಟ್ ಲೈಫ್ ನೀವು ನೋಡಿದ್ರಲ್ವಾ? ಓಕೆ, ಇವಾಗ ನೀವು ಸದ್ಗುರು ಅವ್ರನ್ನ ನೋಡ್ತೀರಿ. ಸದ್ಗುರು ಅವರು ಇನ್ ಅಂಡ್ ಯಾಂಗ್ ಅಂತ ಅವರು ಹೇಳ್ತಾರೆ. ಶಿವಶಕ್ತಿನಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಜಗ್ಗಿ ವಾಸುದೇವ್ ಅವರು ಒಂದು ಶಿವಲಿಂಗ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದರಲ್ಲಿ ಅವರು ಅದನ್ನು ತೋರಿಸ್ತಾರೆ. ಸೊ ಅದು ಒಂದು ಆತ್ಮದ ಒಂದು ಚೇತನ ಅಷ್ಟೇ, ಎನರ್ಜಿ. ಯು ವಿಲ್ ಫೀಲ್ ದಟ್ ಎನರ್ಜಿ. ಆ ಎನರ್ಜಿ ಜರ್ನಿ ಚೇಂಜ್ ಆಗೋದನ್ನ, ಚೇಂಜ್ ಆಫ್ ಎನರ್ಜಿನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ಸೊ ಇವಾಗ ಫೆಮಿನನ್ ಆಸ್ಪೆಕ್ಟ್ ಅವರು ಆ್ಯಕ್ಚುಲಿ ಒಂದು ದೇವಿನ ಒಂದು ಎಗ್ ರೂಪದಲ್ಲಿ ತೋರಿಸಿದ್ದಾರೆ. ಎಗ್ ಅಂದ್ರೇನು? ಆ್ಯಕ್ಚುಲಾಗಿ ಗೋಲ್ಡನ್ ಎಗ್, ಅದು ಒಂದು ಸ್ಟೋರಿ ಬರುತ್ತೆ. ಗೋಲ್ಡನ್ ಎಗ್ಗಲ್ಲೇ ವಿಷ್ಣು ಅವತಾರ ಹುಟ್ಟೋದು. ಸೊ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಹಿರಣ್ಯಗರ್ಭ ಆ್ಯಕ್ಚುಲಾಗಿ ಕುಂಡಲಿನಿ ಜಾಗೃತಿ ಆಗೋದೆ ಗರ್ಭದಲ್ಲಿ. ಅಂದರೆ ಗರ್ಭದಿಂದ ಮಾತ್ರ ಎನರ್ಜಿ ಶೂಟ್ ಆಗಿ, ಅದು ಎನರ್ಜಿ ಗರ್ಭ ಆ್ಯಕ್ಟಿವೇಟ್ ಆಗಿ ಅದು ಎಗ್, ಗೋಲ್ಡನ್ ಎಗ್, ಆ ಗೋಲ್ಡನ್ ಎಗ್ಗಲ್ಲಿ ಒಂದು ವಿಷ್ಣು ಅವತಾರ ಹುಟ್ಟೋದೆ ರಿಯಲ್ ಇದು.
ಸೊ ಅದು ಒಂದು ಸೂಪರ್ ಸೋಲ್ ಬರುವ ಒಂದು ಮುನ್ಸೂಚನೆ. ಓಕೆ, ಅದು ಬಂದಿದೆಯಾ, ಬರುತ್ತಾ? ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಟಿಮೇಟ್ ಏನು, ನಿಮಗೆ ಒಂದು ಸೋಲ್ ಹುಟ್ಟಿ ಅದು ಬೆಳೀತಾ ಅದನ್ನು ಅದರ ಪವಾಡಗಳನ್ನ ತೋರಿಸಲಬಹುದು. ನನಗೆ ಕಣ್ಣಿಗೆ ಕಂಡದ್ದು, ನನಗೆ ಒಂದು ಅನುಭವಕ್ಕೆ ಬಂದಿದ್ದು, ಇವಾಗ ನಿಮ್ಮ ಆತ್ಮಕ್ಕೆ ಇನ್ನೊಂದು ಆತ್ಮನೂ ಬಂದು ಸೇರ್ಬೋದು. ಓಕೆ, ನಿಮ್ಮ ಬಾಡಿನಲ್ಲಿ ನಿಮ್ಮ ಆತ್ಮನ ಜರ್ನಿನ ಸ್ಟಾಪ್ ಮಾಡಿ ಇನ್ನೊಬ್ಬರು ಸೂಪರ್ ಹ್ಯೂಮನ್, ಸೂಪರ್ ಎನರ್ಜಿ ಕ್ಯಾನ್ ಆಕ್ಯುಪೈ ಆ್ಯಂಡ್ ಕ್ಯಾನ್ ಟ್ರಾವೆಲ್ ಫರ್ದರ್. ಹೌದಾ? ಅದು ಒಂದು ಹುಟ್ಟೇನೆ. ಅದು ಒಂದು ಹುಟ್ಟ? ಹೌದು. ಅದು ಇನ್ನೊಂದು ಅಂದರೆ ಇವಾಗ ನಿಮ್ಮ ದೇಹದಲ್ಲಿ ನೀವು ಒಂದು ಎನರ್ಜಿ ಬೀಯಿಂಗ್, ನಿಮ್ಮದೊಂದು ಜರ್ನಿ ನಡೀತಾ ಇದೆ. ಇವಾಗ ನಿಮ್ಮನ್ನು ಒಂದು ಪರ್ಪಸ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಮೋಕ್ಷ ಕೊಡ್ತಾರೆ. ಇನ್ನೊಂದು ಆತ್ಮ ಅದರಲ್ಲಿ ಬಂದು ಸೇರುತ್ತೆ, ಅದ್ರ ಫರ್ದರ್ ಜರ್ನಿನ ಶುರು ಮಾಡುತ್ತೆ. ಎಸ್, ಅದು ಒಂದು ಸೋಲ್ ಜರ್ನಿನೇ, ಅದು ಒಂದು ಹುಟ್ಟೆನೆ. ಅದೇನೆ ಅವೇಕನಿಂಗ್ ಅಂತ ಹೇಳೋದು. ಅದು ಅವೇಕನಿಂಗ್ ಅಂತ ಹೇಳಿ. ಅಂದರೆ ಈಗ ನಾರ್ಮಲ್ ವ್ಯಕ್ತಿ ಆಗಿರೋನು ಸಡನ್ ಆಗಿ ಈ ಥರ ಬದಲಾಗ್ತಾನೆ ಅಂತ ಅಂತೀವಲ್ಲ, ಅಲ್ಲಿ ಹೊಸದೊಂದು ಆತ್ಮ ಬಂದು ಸೇರಿಕೊಂಡಿದೆ. ಹಳೆ ಆತ್ಮ ಅದಕ್ಕೆ ಜರ್ನಿ, ಅದರದ್ದು ಡೇಟಾಬೇಸ್ ಕಂಪ್ಲೀಟ್ ಆಯಿತು, ನ್ಯೂ ಡೇಟಾಬೇಸ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಅಂತ. ಓಕೆ, ಅಂದರೆ ನಿಮ್ಮ ಕರ್ಮಗಳನ್ನ ಬೇಗ ಮುಗಿಸಿ ಫಾಸ್ಟ್ ಟ್ರ್ಯಾಕಲ್ಲಿ ಕಳಿಸ್ಬಿಟ್ಟು ನಿಮ್ಮನ್ನು ಇನ್ನೊಂದು ಸೋಲ್ ನಿಮ್ಮ ಬಾಡಿನ ತಗೊಂಡು ಅದ್ರ ಮೂಲಕ ಏನೋ ಒಂದು ಪರ್ಪಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರನೂ ಆಗ್ಬೋದು. ಅದು ಒಂದು ಹುಟ್ಟೆನೆ. ನಿಮ್ಮಲ್ಲೂ ಹಾಗಾಗಿದೆ ಈಗ? ಅದು ಇನ್ನು ಕನ್ಫ್ಯೂಷನ್ ಸ್ಟೇಟಲ್ಲಿದೆ. ಅದು ಕಂಪ್ಲೀಟಾಗಿ ಈ ಜರ್ನಿ 5 ಗುರುಗಳ ತತ್ವಗಳ ಬಂದಾದ್ಮೇಲೆ ಹೇಳೋಕ್ಕಾಗತ್ತೆ. ಈಗ ನಾನು ಹೇಳೋ ಸ್ಟೇಜಲ್ಲಿಲ್ಲ. ನಾನು ಬರೀ ಕುಂಡಲಿನಿ ಶಕ್ತಿ ಎನರ್ಜಿ ಏನು ಅದ್ರ ಬಗ್ಗೆ ಅರಿವಾಗಿದೆ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ಹೇಳ್ಬೋದು. ಬಟ್ ಇದರಿಂದ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗಿದೆ? ಈಗ ಶಶಿಕಲಾ ವೈದ್ಯನಾಥನ್ ಅಂತ ಒಬ್ಬರು ಗೃಹಿಣಿ, ಮದುವೆ ಆಗಿದೆ, ನಿಮಗೆ ಮಕ್ಕಳಿರ್ಬೋದು, ನಿಮ್ಮ ಎಲ್ಲ ಸಂಸಾರ ಎಲ್ಲ ಇರುತ್ತೆ, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ. ಸೊ ಇದು ಈಗ ನಾವು ಔಟರ್ ವರ್ಲ್ಡಲ್ಲಿ ಈಗ ಒಳಗಡೆದಿದೆಯಲ್ಲ ನೀವು ಜರ್ನಿ, ಔಟರ್ ವರ್ಲ್ಡಲ್ಲಿ ಏನು ಬದಲಾಗುತ್ತೆ ಅಂದರೆ ನಿಮ್ಮಲ್ಲಿ ಏನು ಬದಲಾಗುತ್ತೆ, ಅಥವಾ ನೀವು ನೋಡುವ ದೃಷ್ಟಿಕೋನದಲ್ಲಿ ಏನು ಬದಲಾಗುತ್ತೆ, ಅಥವಾ ಬೇರೆಯವರಿಗೆ ನೀವೇನು ಬದಲಾಗಿ ಕಾಣಿಸ್ತೀರಾ? ಓಕೆ, ಈಗ ನಾನು ಒಂದು ಗೃಹಿಣಿಯಾಗಿದ್ದೆ, ಒಂದು ಮನೆ ಜವಾಬ್ದಾರಿ, ಮನೆಯ ಒಂದು ಅಷ್ಟೇ ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಮಾತ್ರ ಅಷ್ಟರಲ್ಲೇ ಇದ್ದೆ ನಾನು. ನೀವು ಬಿಸ್ನೆಸ್ ಕೂಡ ಮಾಡ್ತಿದ್ರಿ? ಹೌದು. ನನ್ನ ಒಂದು ಡೇಟಾಬೇಸ್ ಏನಿತ್ತು ಅದರಲ್ಲಿ ಬರೀ ನನ್ನ ನಾರ್ಮಲ್ ಹ್ಯೂಮನ್ ಲೈಫ್ ಏನಿದೆ ಅದು ಮಾತ್ರ ವರ್ಕಿಂಗ್ ಕಂಡೀಷನಲ್ಲಿತ್ತು. ಸೊ ಈ ಸೂಪರ್ ನ್ಯಾಚುರಲ್ ಪವರ್ಸ್ ಆಗಲಿ, ಸೂಪರ್ ನ್ಯಾಚುರಲ್ ಕನೆಕ್ಟಿವಿಟಿ ಆಗಲಿ ಯಾವುದೇ ಎಕ್ಸ್ಪೀರಿಯೆನ್ಸಿಗೆ ಬಂದಿರಲಿಲ್ಲ. ಯಾವಾಗ ಈ ಒಂದು ಅವೇಕನಿಂಗ್ ಆಗಿತ್ತು, ಆ ಸೂಪರ್ ಎಂಟಿಟೀಸ್ಗಳಿಗೆ ಕನೆಕ್ಟ್ ಆದಾಗ ಖಂಡಿತವಾಗ್ಲೂ ನನ್ನ ಮಾತು, ನನ್ನ ಹಾವ ಭಾವ, ನನ್ನ ನಡವಳಿಕೆ, ನನ್ನ ದಿನಚರಿಗಳು ಎಲ್ಲವೂ ಬದಲಾಗುತ್ತೆ. ಸೊ ಹೈಯರ್ ದ ಸೋಲ್ ಜರ್ನಿ, ವಿ ಬಿಕಮ್ ಮೋರ್ ಸ್ಟ್ರಿಕ್ಟ್ ಬೀಯಿಂಗ್, ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗತ್ತೆ. ಸೊ ವೆನ್ ವಿ ಆರ್ ಕನೆಕ್ಟೆಡ್ ಟು ನೇಚರ್, ವಿ ವಿಲ್ ಹ್ಯಾವ್ ಟು ಫಾಲೋ ಅವರ್ ಓನ್ ಥಿಂಗ್ಸ್. ಲೈಕ್ ನಾವು ಬೇರೆಯವರು ಅಡುಗೆ ಮಾಡಿದ್ನು ತಿನ್ನೋಂಗಿಲ್ಲ, ನಾವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ನಾನ್ ವೆಜ್ ತತ್ವನೂ ಅದನ್ನು ಬಿಡಿಸ್ಬಿಡ್ತಾರೆ. ನಾನು ನಾನ್ ವೆಜ್ ತಿಂತಾಯಿದ್ದೆ ಮುಂಚೆ. ಈಗ ಎಲ್ಲ ಒಂದು ಘಟ್ಟದಲ್ಲಿ ಬಂದಾಗ, ಯಾವಾಗ ಪಾಸಿಟಿವ್ ನೋಡಿಗೆ ಬರ್ತೀವೋ, ಆ ಪಾಸಿಟಿವ್ ನೋಡಿಗೆ ಬಂದಾಗ ನಮಗೆ ಅರಿವಿಲ್ದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೇಚರ್ ಕನೆಕ್ಟ್ ಆಗಿರ್ತೀವಿ. ಎಲ್ಲಿ ನಾವು ನಾನ್ ವೆಜ್ ಕನ್ಸಂಪ್ಷನ್ ಮಾಡ್ತೀವೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಪಾಸಿಟಿವ್ ನೋಡಿಗೆ ಬಂದಾಗ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಅದನ್ನು ನಿಲ್ಲಿಸ್ಬಿಡ್ತೀವಿ. ಯಾಕೆ? ಜಸ್ಟ್ ಇಷ್ಟೇ, ಪಾಸಿಟಿವ್ ನೆಗೆಟಿವ್ ಎನರ್ಜಿ ಇಂಟರ್ಫೆರೆನ್ಸ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶ. ಬಟ್ ಈಗ ಲಕ್ಷಾಂತರ ಜನ ನಾನ್ ವೆಜ್ ತಿಂತಾರಲ್ಲ, ಸೊ ಅವ್ರಿಗೆ ನೆಗೆಟಿವ್ ಎನರ್ಜಿ ಎಫೆಕ್ಟ್ ಮಾಡುತ್ತಾ ನಿಮ್ಮ ಪ್ರಕಾರ? ಅದು ನಾವು ಹೇಳೋಕ್ಕಾಗಲ್ಲ. ಈ ಸ್ಪಿರಿಚುವಲ್ ಜರ್ನಿ ಎಲ್ಲರೂ ಓಪನ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಪಿರಿಚುವಲ್ ಜರ್ನಿ ಓಪನ್ ಆದವ್ರಿಗೆ ಅದು ಎಫೆಕ್ಟ್ ಮಾಡುತ್ತೆ. ಎಸ್, ಉಳಿದ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಏನು ಬೇಕಾದ್ರೂ ತಿನ್ಬೋದು. ನಾಟ್ ನೆಸೆಸರಿ. ಅವ್ರಿಗೆ ಚೇಂಜ್ ಆಗೋ ನೆಸೆಸರಿ ಇಲ್ಲ. ಅಥವಾ ಅವರು ಸ್ಪಿರಿಚುವಲ್ ಜರ್ನಿನಲ್ಲಿ ಕಾಲಿಟ್ಟು
ಅವರು ಒಂದು ಪದ್ಧತಿನ ಫಾಲೋ ಮಾಡ್ತಾ ಬಂದಾಗ ಅವ್ರಿಗೆ ನೇಚರಿಗೆ ಕನೆಕ್ಟ್ ಆದಾಗ ನೇಚರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಆವಾಗ ಆ ನೇಚರ್ ಕನೆಕ್ಟ್ ಆದಾಗ ನೀವು ಪಾಸಿಟಿವ್ ಎಂಟಿಟಿ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತೀರಾ, ನೆಗೆಟಿವ್ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತೀರಾ? ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಪಾಸಿಟಿವ್. You have to protect your aura, you have to shield yourself. You should not ಪರ್ಫ್ಯೂಮ್ ಹಾಕೊಳ್ಳೋದಾಗಲಿ, ಒಂದು ಚಂದನ ಆಬ್ವಿಯಸ್ಲಿ ನಮ್ಮ ಥರ್ಡ್ ಐ ಯಾವಾಗಲೂ ಕವರ್ ಮಾಡಿ ಇಡಲೇಬೇಕು. ಸೊ ಅದನ್ನಿಡೋದಾಗಲಿ, ಇವೆಲ್ಲ ಒಂದು ಪಾಸಿಟಿವ್ ನೋಟ್ಸ್. ಬೆಳಗ್ಗೆ ಬೇಗ ಎದ್ದೊಳೋದಾಗಲಿ, ನಿಮ್ಮ ವಸ್ತುಗಳನ್ನ ನೀವು ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀರ, ನೀವು ಒಂದು ಇಂಡಿವಿಜುವಲ್ ಪರ್ಸನ್ ಆಗಿಬಿಡ್ತೀರಾ, ಸಪರೇಟಾಗಿ ಆಗಿಬಿಡ್ತೀರಾ. ಯಾಕೆಂದರೆ ಬೇರೆ ನೀವು ಹೈಜೆನಿಕ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಬೇಕಾದ್ರೆ ನೀವು ಮುಟ್ಟುವ ವಸ್ತುಗಳು, ನೀವು ಯೂಸ್ ಮಾಡೋ ವಸ್ತುಗಳು ಬೇರೆಯವ್ರು ಯೂಸ್ ಮಾಡಿದಾಗ ಅದರದ್ದು ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಸಪ್ರೇಟ್ ಆಗ್ತೀರಾ, ಇಂಡಿವಿಜುವಲ್ ಆಗ್ತೀರಾ. ಯು ವಿಲ್ ಬಿಕಮ್ ಯುವರ್ ಸೆಲ್ಫ್. ಅದನ್ನೇ ಹೇಳೋದು. ಆ್ಯಕ್ಚುಲಿ ಈ ಸೋಲ್ ಜರ್ನಿನಲ್ಲಿ ಎರಡು ಬರುತ್ತೆ. ಕಮಲ ಅರಳೋದು ಫಸ್ಟು ಇಂಟರ್ನಲ್ಲಿ, ಅಂತರ್ಮುಖವಾಗಿ ಅರಳುತ್ತೆ, ಮೊಗ್ಗಾಗತ್ತೆ, ಅರಳುತ್ತೆ. ಆಮೇಲೆ ಬಹಿರ್ಮುಖವಾಗಿ ಮೊಗ್ಗಾಗತ್ತೆ, ಆಮೇಲೆ ಮತ್ತೆ ಹರಳುತ್ತೆ. ಅರಳೋದು ಪ್ರಕ್ರಿಯೆ ಏನಂತಂದರೆ ಯು ವಿಲ್ ಬಿಕಮ್ ಸೂಪರ್ ನ್ಯಾಚುರಲ್ ಪವರ್ ಹ್ಯೂಮನ್ ಬೀಯಿಂಗ್ ಹೂ ಕ್ಯಾನ್ ಕಮ್ಯುನಿಕೇಟ್ ಟು ನೇಚರ್ ಆ್ಯಂಡ್ ಕ್ಯಾನ್ ಡೂ ಸಮ್ ಚೇಂಜಸ್ which can really bring changes in nature. ಆ ಥರ bring changes to in the world. Yes. Okay. ಈಗ ನೀವು separate what I can do for myself, it can give impact outside. Because I have what we have ಹೊರಗಡೆ ಸೂರ್ಯನೂ ಇದ್ದಾನೆ, ಒಳಗಡೆನೂ ಒಂದು ಸೂರ್ಯ ಇದ್ದಾರೆ. ಭೂಮಿ ಒಳಗಡೆ ನೀವು ನೋಡಿದ್ರೆ ಅಲ್ಲೂ ಲಾವ ಇದೆ, ಅಲ್ಲೂ ಬೆಂಕಿ ಇದೆ, ಹೊರಗಡೆನೂ ಬೆಂಕಿ ಇದೆ, ಸೂರ್ಯನಲ್ಲೂ ಬೆಂಕಿ ಇದೆ. ಸೊ ನೀವು ಒಳಗಡೆ ಏನಾದರೂ ಟ್ರಾವೆಲ್ ಮಾಡ್ಬೋದು, ಹೊರಗಡೆ ಟ್ರಾವೆಲ್ ಮಾಡೋರು ಇದ್ದಾರೆ. ಈ ಜರ್ನಿನಲ್ಲಿ ಏನಾಗುತ್ತೆ, ಫಸ್ಟು ಇಂಟರ್ನಲ್ಲಿ ಟ್ರಾವೆಲ್ ಮಾಡಿ, ಇಂಟರ್ನಲ್ಲಿ ಇರೋ ಎಲ್ಲ ಒಂದು ನೆಗೆಟಿವ್ ತತ್ವಗಳನ್ನೆಲ್ಲ ನಮ್ಮ ಬಾಡಿನೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ದೈವತ್ವಕ್ಕೆ ಹೋಗುತ್ತೆ. ಸೊ ನೀವು ನೋಡಿದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದ್ರೆ ಅಥವಾ ಬ್ರಾಹ್ಮಣರುಗಳಲ್ಲಿ ನೀವು ಪದ್ಧತಿಗಳಲ್ಲಿ ನೋಡಿದ್ರೆ ನಾಭಿಯಿಂದ ಮೇಲಕ್ಕೆ ಮಾತ್ರ ಅವರು ಶ್ರೀಗಂಧ ಎಲ್ಲ ಹಚ್ಚಿ ಒಂದೊಂದು ಭಾಗಕ್ಕೂ ಒಂದೊಂದು ಪೂಜೆ ಮಾಡ್ತಾರೆ. ಪೂಜೆಗಳಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಮಂತ್ರ ಪಠನೆ ಮಾಡಿಕೊಂಡು ಇದು ಮಾಡ್ತಾರೆ. ಅದೇ ನೀವು ಕೆಳಭಾಗಕ್ಕೆ ನೀವು ಯಾವುದೋ ಒಂದು ಇದು ಮಾಡಲ್ಲ. ಆದರೆ ನಿಮಗೆ ಕೆಳಭಾಗದಿಂದ ನೀವು ಜರ್ನಿ ಶುರು ಮಾಡಬೇಕಂದ್ರೆ ನಿಮಗೆ ಪಾದುಕೆ ಬರಲೇಬೇಕು. ಪಾದುಕೆ ಶುರುವಾಗದೇ ಆ ಉದ್ದೇಶದಿಂದ. ಸೊ ನೀವು ನೋಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿಗೋಸ್ಕರ ಸುಮಾರು ಪ್ರೊಸೀಜರ್ಗಳು ಮಾಡ್ತಾರೆ ಬ್ರಾಹ್ಮಣರಲ್ಲಿ. ಸೊ ಅವರು ಈ ಬ್ರಾಹ್ಮಣರುಗಳಿಗೆ ದಾನ ಕೊಡ್ತಾರೆ, ಚಪ್ಪಲಿ, ಕೊಡೆ ಮತ್ತು ಸುಮಾರು ಇದ್ದಾವೆ, ಅದೆಲ್ಲ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಸುಮ್ಮನೆ ಅಂತ ಕೊಡಲ್ಲ, ಅದು ಸೋಲ್ ಜರ್ನಿಗೋಸ್ಕರ ಕೊಡ್ತಾರೆ. ಬ್ರಾಹ್ಮಣರಲ್ಲಿ ಅವರು ಪದ್ಧತಿಯಲ್ಲಿ ಅವರಿಗೆ ಆ ನೆಗೆಟಿವ್ನ ಉಚ್ಚಾಟನೆ ಮಾಡೋ ಒಂದು ಪವರ್ ಇರುತ್ತೆ, ಅದಕ್ಕೆ ಅವ್ರಿಗೆ ಕೊಡ್ತಾರೆ. ಯಾಕಂದರೆ ಅವರು ಆ ಮಂತ್ರನ ಇದನ್ನು ಕಲ್ತಿರ್ತಾರೆ, ಪೂಜಾ ವಿಧಾನಗಳನ್ನಾಗಲಿ ಏನೇ ಆಗಲಿ ಅದನ್ನು ಕಲಿತು ಅದನ್ನು ಪದ್ಧತಿ ಮೂಲಕ ಮಾಡ್ತಾರೆ. ಅದರಿಂದ ಅದು ನೆಗೆಟಿವ್ ಎನರ್ಜಿನ ತೆಗೆದುಹಾಕಂಗೆ. ಸೊ ಇವಾಗ ನಾನು ಆಚಾರ್ಯರು. ನೀವು ಆಚಾರ್ಯ? ವಿಶ್ವಕರ್ಮ ಬ್ರಾಹ್ಮಣ. ಓಕೆ. ಮದುವೆ ಆಗಿರೋದು ಬ್ರಾಹ್ಮಣ, ಅದು ಅಯ್ಯರ್, ತಮಿಳ್ ಅಯ್ಯರ್. ನಮ್ಮ ಬೇಸ್ ಬಂದು ಹಸ್ಬೆಂಡ್ ಅವ್ರ ಬೇಸ್ ಬಂದು ತಮಿಳ್ನಾಡಲ್ಲಿ. ಯಾವುದದು ಭರತನಾಟ್ಯಕ್ಕೆ ಯಾವುದಾದ್ರು ಫೇಮಸ್ ಪ್ಲೇಸು ತಮಿಳ್ನಾಡಲ್ಲಿ? ಭರತನಾಟ್ಯಕ್ಕ? ಹಾಂ. ಚಿದಂಬರಂ ಅಲ್ಲ, ತಂಜಾವೂರು ಕರೆಕ್ಟ್. ಯಜಮಾನ್ರು ಬಂದು ತಂಜಾವೂರು ಕಡೆಯಿಂದ ವೈದೀಶ್ವರನ್ ಕೋಯಿಲ್ ಅಂತ ಬರುತ್ತೆ. ವೈದೀಶ್ವರನ್ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ, ಅದು ಶಿವನ ಟೆಂಪಲ್ಲು. ಅದು ಸುತ್ತ ನವಗ್ರಹಗಳ ದೇವಸ್ಥಾನಗಳಿದ್ದಾವೆ. ಸೊ ಅಲ್ಲಿನ ಕಡೆಯವರು ಅಯ್ಯರ್, ಅವ್ರನ್ನ ನಾನು ಮದುವೆ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಎಲ್ಲೋ ನನಗೆ ಎರಡೂ ಫ್ಯಾಮಿಲಿಯ ಒಂದು ತತ್ವ ಅರ್ಥ ಆಗಿದೆ. ಯಾವುದು ನಿಮ್ಮ ತತ್ವ? ಯಾವುದು? ನಾನು ಆಚಾರ್ಯರು. ಆಚಾರ್ಯ ಬ್ರಾಹ್ಮಣ್, ವಿಶ್ವಕರ್ಮ ಬ್ರಾಹ್ಮಣ್. ನಮ್ಮ ಪೂರ್ವಿಕರೆಲ್ಲ ವಿಗ್ರಹ ಕೆತ್ತನೆ ಅದರಲ್ಲಿ ಇದ್ದವರು.
ನಮಗೆ ಕಾಳಿಯ ಒಂದು ಅನುಗ್ರಹ ಇರುತ್ತೆ. ಆದರೆ ನಮ್ಮ ಹಸ್ಬೆಂಡ್ ಕಡೆ ತ್ರಿಪುರ ಸುಂದರಿ ಆ ತಾಯಿಯ ಒಂದಿದೆ. ಸೊ ಎಲ್ಲೋ ಈ ಎರಡೂ ಜರ್ನಿನೂ ತಿಳ್ಕೊಂಡು ಒಂದು ಅವೇಕನಿಂಗ್ ಆದಾಗ ಈ ಬ್ರಾಹ್ಮಣರ ಫ್ಯಾಮಿಲಿನಲ್ಲಿ ನಾನು ಹೋಗಿ ಸೇರಿದ್ರಿಂದ ಅವರ ಆಚಾರ ವಿಚಾರಗಳನ್ನ ನೋಡಿದ್ದರಿಂದ ಈ ಜರ್ನಿನಲ್ಲಿ ನಾನು ಫರ್ದರ್ ಟ್ರಾವೆಲ್ ಮಾಡಬೇಕಾ ಹೆಲ್ಪ್ ಆಯಿತು ಅಂತ ನಾನು ಹೇಳಬಲ್ಲೆ. ಓಕೆ ಓಕೆ. ಬಟ್ ನಿಮ್ಮ ಗಂಡ ಈಗ ಅವರು ಬ್ರಾಹ್ಮಣರಾಗೆ ಹುಟ್ಟಿದ್ದಾರೆ, ಬಟ್ ಅವ್ರಿಗೆ ಈ ಜರ್ನಿ ಶುರುವಾಗಿಲ್ಲ. ಇಲ್ಲ, ಎಲ್ಲರಿಗೂ ಒಂದು ಅದರದ್ದೇ ಆದ ಒಂದು ಟೈಮ್. ಕರೆಕ್ಟಾಗಿ ಹೇಳಿದ್ರೆ ಟೈಮ್, ಕಾಲಚಕ್ರ.